ರಾತ್ರಿ ಒಂದಿರ್ತದ, ಮುಂಜಾನೆ ಹೋಗತ್ತ ಮತ್ತೊಂದು ಕಟ್ಟಡ ಆಗಿರ್ತದ. ಎಲ್ಲಿದು ಉಸುಕ್ ಬರ್ತದೋ, ಎಲ್ಲಿದು ಕಂಕರ್ ಬರ್ತದೋ, ಎಲ್ಲಿದು ಬರ್ತದೋ. ಮುಂಜಾನೆ 11 ಕ್ರೇನ್ ಚಾಲು ಆಗ್ಯಾವ. ಫಸ್ಟ್ ಅಂತ ಛತ್ ತಾಲೂಕು ಮುಂಜಾನೆ 11 ಕ್ರೇನ್ ಚಾಲು ಆಗ್ಯಾವ. ಚಾರು ತಕ್ 35,000 ಸ್ಕ್ವೇರ್ ಫೀಟ್ ಛತ್ ಆಗಿತ್ತು. ಚಾರು ತಕ ಮತ್ತೆ ಇನ್ನೊಂದು ಎದುರು ನೋಡಿದ್ರಿ ಅಂದ್ರೆ ಖಾಲಿ ಪಾಯ ಕಾಣಿಸ್ತದ. ಹಿಂದ್ಗಡೆ ಹೋದ್ರೆ 1,00,000 ಮಂದಿ ಇರ್ತಾರ. ಅಂತ ಒಳಗೆ ಛತ್ ಪ್ರತಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಿದ್ ಎಂಟ್ರೆನ್ಸ್ ಬರ್ಬೇಕು, ಹ್ಯಾಕ್ ಭಕ್ತರಿಗೆ ಇಡ್ಬೇಕು, ಮತ್ತೆ ಹೆಣ್ಮಕ್ಳ ಸಲುವಾಗಿ ಮುಂದವ್ರಿಗೆ ಹೊಲಗಿ ತರಬೇತಿ ಕೇಂದ್ರ, ಭಕ್ತಿ ಕೇಂದ್ರ, ಅನ್ನದಾಸೋಹ, ಕಲ್ಯಾಣ ಭವನ ಹೆಂಗಪ್ಪ ಅಂದ್ರೆ ಒಂದು ಜಾತಿಗಿಲ್ಲ, ಅನುಕೂಲ ಸರ್ವ ಧರ್ಮದ ಕಲ್ಯಾಣ ಭವನ ಹವಾ ಮಲ್ಲಿನಾಥರ ನೇತೃತ್ವದಲ್ಲಿ ಅಲ್ಲಿ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಕೆಲವು ಯಾಕಂದ್ರೆ ಇನ್ನ 1 ವರ್ಷ ಆಗಿಲ್ಲ ಗಿಫ್ಟ್ ರಿಜಿಸ್ಟರ್ ಆಗಿ, ಇನ್ನ 1 ವರ್ಷ ಆಗಿಲ್ಲ. ಹೋದ ವರ್ಷ ಸೆಪ್ಟೆಂಬರ್ಗೆ ಆಗ್ಯದ. ಈಗ ಆಲ್ರೆಡಿ 3 ಅಂತ 35,000 ಸ್ಕ್ವೇರ್ ಫೀಟ್ ರೆಡಿ ಆಗ್ಯದ. ಮುಂದಿನ ವರ್ಷ ತನಕ ಅಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತೆಲಂಗಾಣದವರು ಟೂರಿಗೆ ಹೋಗಂತದ್ದು ಅಲ್ಲಿ ಬಂದೇ ಬರ್ತದ. ಅಂತ ಕ್ಷೇತ್ರ ಹವಾ ಮಲ್ಲಿನಾಥರ ನೇತೃತ್ವದಲ್ಲಿ ಅಲ್ಲಾಗ್ತದ. ಅದಕ್ಕಿಂತಲೂ ದೊಡ್ಡ ಪಾವನ ಕ್ಷೇತ್ರ ನಮ್ಮ ಗೊಳಸಗಾಂವದಾಗ ಇಲ್ಲದ. ಮುಂದೆ ನಾವು ಸಿಂಗನಾಪುರಕ್ಕೆ ಹೋಗ್ಬೇಕನ್ನೋರು ಇಚ್ಛೆ ಇದ್ರು ಸಹಿತ ಏನೋ ಕೆಲಸ ಕಾರ್ಯದಿಂದ ಆಗಲ್ಲ. ಅವ್ರು ಯಾರು ಹಳಹಳಿ ಮಾಡ್ಕೋಬೇಡ್ರಿ. ನೋಡ್ರಿ ಅಪ್ಪಾಜಿ ಅವ್ರ ದಿವಸ ಸಂದೇಶ. ಈಸ್ ಮಂದಿ ಏನ್ ಬಂದಿದ್ರಲ್ಲ, ಇಲ್ಲಿ ಬಂದಿದ್ರಾಗ ಯಾರ ಬಲ್ಲಿ ಶನಿ ಇಲ್ಲ ಅವ್ರು ಎದ್ದು ಬಂದು ಮುತ್ತರಿ ಚೆನ್ನಬಾಳಕ್ ಅವ್ರು. ಯಾರ ಬಲ್ಲಿ ಶನಿ ಇಲ್ಲ ಅವ್ರು ಬಂದು ಚೆನ್ನಮಾಡ್ರಿ ಅಂತ ಇಟ್ಟೆಲ್ಲ ಮಾಡ್ಕೊಂಡು ಈಗ ಮತ್ತೆ ಚಿಗರಾಳಿ ಶಾಪುರ್ಗೆ ಹೋಗ್ಬೇಕು. ಇಷ್ಟೆಲ್ಲ ಮಾಡಿ ಕಲಬುರಗಿ ದಾಟಿ ಶಾಪುರ್ ಬರ್ತದ್ರಿ. ಶಾಪುರಕ್ಕೆ ಮುತ್ಯಾರ ಮಠ ಅದ. ಪ್ರತಿ ಅಮಾವಾಸ್ಯೆ ದಿವಸ ಚಿಗರಾಳಿ ಬಲ್ಲಿ ಅಲ್ಲಿ ಮಲ್ ಹೋಗ್ಬೇಕು. ಅಲ್ಲಿ ಯಾದಗಿರಿ, ಶಾಪುರ್, ಕಲಬುರಗಿ, ಬಿಜಾಪುರ ಅಲ್ಲಿಂದ ಎಲ್ಲ ಭಕ್ತರು ಅಲ್ಲಿನೂ ಚಿಗರಾಳಿ ಕ್ರಾಸ್ ಶಾಪುರ್ ಬಲ್ಲಿ ಹೋಗ್ಬೇಕು. ಅಲ್ಲಿ 10 ಎಕರೆ ನಮ್ಮ ರಾಠೋಡ್ ಸಮಾಜದವ್ರು ಅವ್ರು ಕೊಟ್ಟಿದ್ದಾರೆ ಅಪ್ಪವ್ರಿಗೆ. ಅಲ್ಲಿ ಭವ್ಯ ಮಂದಿರ ಅದ. ಅಲ್ಲಿ ಮೊನ್ನೆ ಜಾತ್ರೆ ಆಗ್ಯದ. ಆದ್ರೂ ಸಹಿತ ಕೊಯ್ನೂರವಾಡಿಗೆ ರಾತ್ರಿ ಬೆಳಗ ನಿನ್ ದರ್ಶನ ಕೊಟ್ಟಾರಿ. ಚತುರ್ದರ್ಶಿ ಬತ್ತಂದ್ರ ಕೊಯ್ನೂರವಾಡಿ ಬಸವ ಕಲ್ಯಾಣಕ್ಕೆ ಇರ್ತಾರ. ರಾತ್ರಿ ನಸ್ಕಿನ್ ತಕ ದರ್ಶನ ಕೊಟ್ಟು 6 ಕಲಬುರಗಿ ಬಂದು 10 ಕಲ್ಲಿ ಕಾರ್ಯಕ್ರಮ ಅಟೆಂಡ್ ಆಗಿ ಮತ್ತಿದೆ. ಇದು ತಿಂಗಳು ಎಷ್ಟು ಪಾವನ ಅದ ಅಂದ್ರೆ ನಮ್ಮ ಗೊಳಸಗಾಯಿ ಜಾತ್ರೆನೂ ಇದೇ ತಿಂಗಳದಾಗದ, ಶ್ರಾವಣ ಇದೇ ತಿಂಗಳದಾಗದ, 15 ಆಗಸ್ಟ್ ಇದೇ ತಿಂಗಳದಾಗದ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೇ ತಿಂಗಳದಾಗದ, ಹವಾ ಮಲ್ಲಿನಾಥರು ಭೂಮಿಗೆ ಬಂದಂತ ದಿನಾನೂ ಇದೇ 26 ತಾರೀಕಿಗ ಅವರು ಈ ಭೂಮಿಗ ಸಾಕ್ಷಾತ್ ಧರ್ಮ ಉಳಿಸ ಸಲಕ ಪಾಪ ಪುಣ್ಯ ಇವುಗಳನ್ನೆಲ್ಲ ಲೆಕ್ಕ ಹಾಕಿ ಪುಣ್ಯ ಉಳಿಬೇಕು, ನಾವು ಧರ್ಮ ಉಳಿಸ್ಬೇಕು, ಯಾರದೇ ಧರ್ಮ ಅಲ್ಲಿ ಒಳ್ಳೆತನ ಉಳಿಬೇಕಂತ ಶ್ರೀಕೃಷ್ಣನ ಅವತಾರ ಹೊತ್ಕೊಂಡು ಬಂದಂತ ಹವಾ ಮಲ್ಲಿನಾಥರ ದಿನ 26ನೇ ತಾರೀಕಿಗದ ಸೇಡಂನಾಗ. ಅಲ್ಲಿ ಎಲ್ಲಾ ಭಕ್ತರು ಎಲ್ಲಾ ಧರ್ಮದವ್ರು ಕೂಡ್ಕೊಂಡು ಅಪ್ಪಾಜಿ ಅವರ ಜನ್ಮ ದಿನ ಅಲ್ಲಿ ಮಾಡ್ತಾ ಇದಾರ. ಅವತ್ತಲ್ಲಿ ಲಿಂಗ ಸ್ಥಾಪನೆ, ಅವತ್ತು 5 ಲಿಂಗ ಸ್ಥಾಪನೆ, 5 ಲಿಂಗ ಸ್ಥಾಪನೆ ಇಟ್ಕೊಂಡಿದ್ದಾರೆ. ಈ ಎರಂಡಿಗೆ ಇಟ್ಕೊಂಡಿದ್ದಾರೆ, ಸೇಡಂಗೆ ಇಟ್ಕೊಂಡಿದ್ದಾರೆ. ಅದೆಲ್ಲ ಕಡೆ ಮಾಡ್ಬೇಕು. ಈಗಾಗಲೇ ಎಲ್ಲರೂ ತಮ್ಮ ತಯಾರಿ ಮಾಡ್ಕೊಳಕತ್ತಾರ. ಅಂದ್ರ ಎಂತ ಪರಿಸ್ಥಿತಿ ಏನಪ್ಪ ಅಂದ್ರೆ ಇವತ್ತು ಪ್ರತಿ ಒಂದು ಎಲ್ಲಾ ಕಾರ್ಯಕ್ರಮಕ್ಕೆ ಅಪ್ಪಾಜಿ ಬೇಕಾಗ್ಯದ ಬಂಧುಗಳೇ. ಎಲ್ಲಾ ಪುಣ್ಯ ಕೆಲ್ಸಕ್ಕ ಎಲ್ಲಾರು ನಂಬಲ್ ಬರ್ರಿ, ನಿಂಬಲ್ ಬರ್ರಿ. ನಿನ್ನೆ ನೋಡ್ರಿ ಮಾಗಾವದಿಂದ ಚಿಂಚೋಳಿ ರೋಡಿಗೆ ಒಂದು ಪೆಟ್ರೋಲ್ ಬಂಕ್ ಉದ್ಘಾಟನೆ ಇತ್ತು. ನಮ್ದು MP ಉಮೇಶ್ ಜಾಧವ್ ಕಲಬುರಗಿ MP ಇದ್ರು. ಅಲ್ಲಿ ಹೋದ್ರು ಅಚಾನಕ್ ಬರೋ ಕಡೆ ಕಾಳಗಿದ ಗಡಿಕೇಶ್ವರ ಅಂತ ಒಂದು ಊರದ ಸಣ್ಣ ಹಳ್ಳಿ ಅದ. ಆ ಹಳ್ಳಿಗೆ ಹೋದ್ರೆ ಸಾಕು ಸಾವಿರಾರು ಮಂದಿ ಅಪ್ಪವ್ರಿಗೆ ಬಿಡ್ಲಿಕ್ಕೆ ತರಲಿಲ್ಲ. ದೊಡ್ಡ ಮೆರವಣಿಗೆ ಏನು ಹೇಳಿಲ್ಲ ಕೇಳಿಲ್ಲ, ಅಡ್ವರ್ಟೈಸ್ ಇಲ್ಲ, ಪೇಪರ್ ಇಲ್ಲ, ಟಿವಿ ಇಲ್ಲ. ಇದಕ್ಕೇನಂತಾರಪ್ಪ ಅಂದ್ರೆ ಇದು ಸ್ವಯಂಭೂ ಅವತಾರ, ಪುಣ್ಯಪೀಠದಿಂದ ಬಂದಂತ ಸ್ವಯಂಭೂ ಅವತಾರಿ ಪುರುಷ ಹವಾ ಮಲ್ಲಿನಾಥ